ಮುಟ್ಟಿನ ಸಂದರ್ಭದಲ್ಲಿ ಮಹಿಳೆ ಎದುರಿಸುವಂತಹ ದೈಹಿಕ ಸಮಸ್ಯೆಗಳೇನೇನು? ಇದು ಸಾಮಾನ್ಯವಾಗಿ ಆಗುವಂಥದ್ದು. ಅವ್ರಿಗೆ ದಿನನಿತ್ಯ ವರ್ಕ್ ಮಾಡಲಿಕ್ಕೆ ತೊಂದರೆ ಆಗುತ್ತೆ ಅನ್ನುವಾಗ ಇಟ್ ನೀಡ್ಸ್ ಅಟೆನ್ಷನ್, ಇಟ್ ನೀಡ್ಸ್ ಟ್ರೀಟ್ಮೆಂಟ್. ನಂಗೆ ಓಡಾಡೋಕ್ಕೆ ಆಗಲ್ಲ, ನನಗೆ ಆ 3 days ಕಂಪ್ಲೀಟಾಗಿ ರೆಸ್ಟ್ ಮಾಡಬೇಕು ಅನ್ನುವಂಥ ಒಂದು ಸಿಚುವೇಶನನ್ನು ತುಂಬ ಜನ ಮಹಿಳೆಯರು ಅನುಭವಿಸ್ತಾ ಇರ್ತಾರೆ. ಈ ಥರ ಆಗೋದು ಸಾಮಾನ್ಯ ಇರುತ್ತೆ. ಆ ಸಿವಿಯರಿಟಿ ಡಿಪೆಂಡ್ಸ್ ಏನಂದರೆ ನಮಗೆ ಎಷ್ಟರ ಮಟ್ಟಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅಂತ. ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದಾಗ ಏನೇನು ಯಾವ್ಯಾವ ರೀತಿಯಾದಂಥ ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾರೆ ಮಹಿಳೆಯರು? ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಅಂತ ಆಗುತ್ತೆ, ಅದರಿಂದನೂ ಇರ್ಬೋದು. ಸೊ ಹೀಗೆ ಹಲವಾರು ಕಾರಣಗಳಿಂದ ಅವರಿಗೆ ಋತುಚಕ್ರ ಬೇಗ ಅಥವಾ ಲೇಟಾಗಿ ಬರ್ಬೋದು. ಈಗಿನ ಜನ್ರೇಷನಲ್ಲಿ ನಮ್ಮ ಲೈಫ್ ಸ್ಟೈಲು, ನಮ್ಮ ಫುಡ್ ಹ್ಯಾಬಿಟಿಂದ ಮಕ್ಕಳು ಬೇಗ ಮೆಚೂರ್ ಆಗಿಬಿಡ್ತಾರೆ. ಸೊ ಆ ಇನಿಷಿಯಲ್ ಸ್ಟೇಜಲ್ಲಿ ಆ ಮಕ್ಕಳ ಒಂದು ಆರೈಕೆ ಹೇಗಿರಬೇಕು? ನನ್ನ ಸಜೆಷನು ಅಡಿಕ್ವೇಟ್ ರೆಸ್ಟ್ ಕೊಡಬೇಕು, ನ್ಯೂಟ್ರಿಷಸ್ ಡಯಟ್ ತಗೊಳ್ಬೇಕು, ಹೈಡ್ರೇಷನ್. ಮನೆಯಲ್ಲಿ ತಾಯಿಯ ಒಂದು ಕಾನ್ಸಂಟ್ರೇಷನ್, ಕಾಂಟ್ರಿಬ್ಯೂಷನ್ ಎರಡೂ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ತುಂಬಾ ತಾಯಿದು ರೋಲ್ ಇದರಲ್ಲಿ ತುಂಬಾ ಇರುತ್ತೆ. ಮತ್ತು ಶಾಲೆನಲ್ಲೂ ಟೀಚರ್ಸ್ ಏನಿರ್ತಾರೆ ಸ್ವಲ್ಪ ಮಕ್ಕಳನ್ನ ಅಬ್ಸರ್ವ್ ಮಾಡುವಂಥದ್ದು. ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿ. ನಮಸ್ಕಾರ ವೀಕ್ಷಕರೇ, ಹೊಸ ದಿಗಂತ ಡಿಜಿಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇದು ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿ ವಿಶೇಷ ಕಾರ್ಯಕ್ರಮ. ದೈನಂದಿನ ಜೀವನದಲ್ಲಿ ನಮಗುಂಟಾಗುವಂಥ ಅನಾರೋಗ್ಯ ಸಮಸ್ಯೆಗಳು ಹಾಗೆ ಅವುಗಳಿಗೆ ಪರಿಹಾರವನ್ನು ತಿಳಿಸುವಂಥ ವಿಶೇಷ ಕಾರ್ಯಕ್ರಮವೇ ನಿಮ್ಮ ಗೆಳತಿ ಕಾರ್ಯಕ್ರಮ. ವೀಕ್ಷಕರೇ, ಇವತ್ತು ನಾವು ಮಾತನಾಡ್ತಾ ಇರುವಂಥದ್ದು ಮುಟ್ಟಿನ ಸಮಸ್ಯೆ ಬಗ್ಗೆ. ಸಾಮಾನ್ಯವಾಗಿ ಋತುಚಕ್ರದ ಸಂದರ್ಭದಲ್ಲಿ ಮಹಿಳೆಯರು ನಾನಾ ರೀತಿಯಾದಂತಹ ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾರೆ. ಅದು ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ಅವರ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ. ಮುಟ್ಟಿನ ಸಂದರ್ಭದಲ್ಲಿ ಮಹಿಳೆ ತನ್ನನ್ನು ತಾನು ಹೇಗೆ ಆರೈಕೆ ಮಾಡಿಕೊಳ್ಬೇಕು, ಆ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕಾದಂಥ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮಗಳೇನು, ಇನ್ನು ಆ ಟೈಮಲ್ಲಿ ಮನೆಯವರ ಪಾತ್ರ ಹೇಗಿರಬೇಕು, ಇದೆಲ್ಲದರ ಬಗ್ಗೆ ಇವತ್ತು ನಾವು ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಡಾಕ್ಟರ್ ಪುಣ್ಯವತಿ ಸಿ ನಾಗರಾಜ್, ಲ್ಯಾಪ್ರೋಸ್ಕೋಪಿ ಸರ್ಜನ್, ಪುಣ್ಯ ಹಾಸ್ಪಿಟಲ್, ಬಸವೇಶ್ವರ ನಗರ್. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಿಳೆ ಅಂತ ಅಂದಮೇಲೆ ನಾನಾ ರೀತಿಯಾದಂತಹ ಸಾಕಷ್ಟು ಅನಾರೋಗ್ಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಅದರಲ್ಲಿ ಈ ಋತುಚಕ್ರ ಪ್ರತಿ ತಿಂಗಳು ಕೂಡ ಆಗುವಂಥದ್ದು. ಆ ಟೈಮಲ್ಲಿ ಮಹಿಳೆಗೆ ಒಂದಷ್ಟು ಮಾನಸಿಕ ಹಾಗೆ ದೈಹಿಕವಾಗಿ ಆಕೆ ಒಂದಷ್ಟು ದುರ್ಬಲ ಆಗೋದ್ರ ಜೊತೆಗೆ ಒಂದಷ್ಟು ಅನಾರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗುತ್ತೆ. ಸೊ ಮೊದಲನೇದಾಗಿ ಡಾಕ್ಟರ್, ಈ ಮುಟ್ಟಿನ ಸಂದರ್ಭದಲ್ಲಿ ಮಹಿಳೆ ಎದುರಿಸುವಂತಹ ದೈಹಿಕ ಸಮಸ್ಯೆಗಳೇನೇನು, ಮತ್ತು ಈ ಹಾರ್ಮೋನ್ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಅದರ ಒಂದು ಪಾತ್ರ ಏನಾಗಿರುತ್ತೆ ಅಂತ ಮುಟ್ಟಿನ ಸಂದರ್ಭದಲ್ಲಿ? ಈಗ ಮುಟ್ಟು ಅಂತಂದರೆ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳು ಅನುಭವಿಸುವಂಥ ಒಂದು ನಾರ್ಮಲಾಗಿ ಆಗುವಂಥದ್ದು, ಸಹಜವಾಗಿ ಆಗುವಂಥ ಒಂದು ಕ್ರಿಯೆ. ಈ ಮುಟ್ಟು ಅನ್ನೋದು 1 ತಿಂಗಳಿಗೊಮ್ಮೆ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು. ಅದು ಯೂಶ್ವಲಿ ಮೆಡಿಕಲ್ ಟರ್ಮ್ಸಲ್ಲಿ ಹೇಳಿದ್ರೆ ಒನ್ಸ್ ಇನ್ 28 days ಸೊ ಮುಟ್ಟು ಬರುತ್ತೆ. ಏನು ಹಾಗಂದರೆ ಮುಟ್ಟು ಅಂದರೆ ಗರ್ಭಕೋಶದ ಒಳಭಾಗದಲ್ಲಿ ಒಂದು ಎಂಡೋಮೆಟ್ರಿಯಲ್ ಲೈನಿಂಗ್ ಅಂತ ಇರುತ್ತೆ. ಅದು ಪ್ರತಿ ಸರಿ ಏನಾಗುತ್ತೆ, ಫಸ್ಟ್ 15 ದಿವಸ ಅದು ಬೆಳವಣಿಗೆ ಆಗುತ್ತೆ, ನೆಕ್ಸ್ಟ್ 15 ದಿವಸ ಹಾರ್ಮೋನ್ ಪ್ರೊಡಕ್ಷನ್ ಇದೆ, ಅದರಲ್ಲಿ ನೀರಿನ ಅಂಶ ತುಂಬಿಕೊಳ್ಳುತ್ತೆ. ಸೊ ಅದು ಒಂದು ವೇಳೆ ಆಕೆ ಆ ಪರ್ಟಿಕ್ಯುಲರ್ ಸೈಕಲಲ್ಲಿ ಪ್ರೆಗ್ನೆನ್ಸಿ ಆಗಿಲ್ಲ ಅಂದರೆ ಹಾರ್ಮೋನ್ಸು ಡಿಕ್ಲೈನ್ ಆಗುತ್ತೆ. ಫಸ್ಟ್ ಹಾಫ್ ಆಫ್ ದ ಸೈಕಲ್ ಮೆನ್ಸ್ಟ್ರುಯೇಷನಲ್ಲಿ 15 daysಲ್ಲಿ ಈಸ್ಟ್ರೋಜನ್ ಪ್ರೊಜೆಸ್ಟೆರಾನ್ ಹಾರ್ಮೋನ್ ಇರುತ್ತೆ, ಸೆಕೆಂಡ್ ಹಾಫಲ್ಲಿ FSH LH ಅಂತ ಇರುತ್ತೆ. ಯಾವಾಗ ಹಾರ್ಮೋನ್ಸ್ ಹೈ ಪೀಕಲ್ಲಿ ಇರುತ್ತೆ ಆವಾಗ ಅವ್ರಿಗೆ ಲಾಟ್ ಆಫ್ ಫಿಸಿಯಾಲಜಿಕಲ್ ಚೇಂಜಸ್, ಅಂದರೆ ಇದಕ್ಕಿದ್ದಂಗೆ ಬಾಡಿ ವೆಯ್ಟ್ ಗೇನ್ ಜಾಸ್ತಿ ಆದಂಗೆ, ಬ್ರೆಸ್ಟ್ ಸೈಜ್ ದೊಡ್ಡದಾದಂಗೆ, ಮತ್ತು ಪಫಿನೆಸ್ ಆಫ್ ಫೇಸ್ ಇರುತ್ತೆ, ಮುಖ ಊತ ಇರುತ್ತೆ, ಕೈಕಾಲು ಊತ ಇರುತ್ತೆ, ಅಬ್ಡಮಿನೆಲ್ಲ ಬ್ಲೋಟೆಡ್ ಸ್ವಲ್ಪ ಫುಲ್ ಅಂತ ಅನಿಸುತ್ತೆ, ಇರಿಟಬಿಲಿಟಿ ಇರುತ್ತೆ, ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾರಲ್ಲ, ಯಾರೋ ಸ್ವಲ್ಪ ಗಲಾಟೆ ಮಾಡಿದ್ರು ನಮಗೇನೋ ಗಲಾಟೆ ಜೋರಾದಂಗೆ, ಇದಕ್ಕಿದ್ದಂಗೆ ಎದೆ ಬಡ್ತ ಜೋರಾದಂಗೆ ಆಗುತ್ತೆ, ಎಕ್ಸಸೈಸ್ ಸ್ವೆಟ್ಟಿಂಗ್ ಆಗ್ತಾ ಇರುತ್ತೆ, ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಇರೋದ್ರಿಂದ ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಾರಲ್ಲ. ಇದೆಲ್ಲ ಏನಂದರೆ ಹಾರ್ಮೋನ್ಸ್ ತುಂಬ ಏರುಪೇರಿದ್ದಾಗ ಮಾತ್ರ ಆಗುವಂಥದ್ದು ವ್ಯತ್ಯಾಸ. ಈ ಸಮಸ್ಯೆಗಳು ಮುಟ್ಟು ಇನ್ನೇನು 2-3 days ಅಂದರೆ 72 hours ಬಿಫೋರ್ ಮೆನ್ಸ್ಟ್ರುಯೇಷನ್ ಅದು ಸ್ಟಾರ್ಟ್ ಆಗುತ್ತೆ. ಸೊ ಜನರಲಿ ಆ ಥರ ತುಂಬ ಅವ್ರಿಗೆ ಯಾವುದೇ ಒಂದು ಡಿಸಿಷನ್ ಮಾಡೋಕ್ಕೂ ಕಷ್ಟ ಆಗ್ತಾ ಇರುತ್ತೆ. ಈ ಸರಿನಾ ತಪ್ಪ ಅಂತ ಯೋಚನೆ ಮಾಡೋಷ್ಟು ಫುಲಿಶಾಗಿ ಯೋಚನೆ ಮಾಡ್ತಿರ್ತಾರೆ ಅನ್ನೋ ಥರದಲ್ಲಿ ಅನಿಸುತ್ತೆ ಬಿಹೇವಿಯರ್ ಎಲ್ಲನೂ. ಅವ್ರ ಪರ್ಫಾರ್ಮೆನ್ಸು ವೀಕ್ ಆಗ್ತಾ ಇರುತ್ತೆ, ಜನರಲೈಸ್ಡ್ ವೀಕ್ನೆಸ್ ಇರುತ್ತೆ. ಸೊ ಇದೆಲ್ಲನೂ 3 days ಬಿಫೋರ್ ಮೆನ್ಸ್ಟ್ರುಯೇಷನ್ ಆಗುತ್ತೆ. ಒಂದು ಸರಿ ಅದು ಯಾಕಾಗುತ್ತೆ ಅಂದರೆ ಎಲ್ಲ ಹಾರ್ಮೋನ್ಸು ಹೈ ಲೆವೆಲ್ಸ್ ಇರುತ್ತೆ,
ತುಂಬ ಹೈ ಲೆವೆಲ್ಸಲ್ಲಿದ್ದಾಗ ಈ ಚೇಂಜಸ್ ಬದಲಾವಣೆಗಳಾಗತ್ತೆ. ಒಂದು ಸರಿ ಅದು ಡ್ರಾಪ್ ಆಯಿತು ಅಂತ ಅಂದಿದ ತಕ್ಷಣ ವಿಡ್ರಾಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಅದು ಎಂಡೋಮೆಟ್ರಿಯಲ್ ಲೈನಿಂಗ್ ಅಂತ ಏನು ಗರ್ಭಕೋಶದ ಒಳಗಡೆ ಇರುತ್ತೆ ಅದು ಬ್ಲಡ್ ಮುಖಾಂತರ ವಿಜಯನದಿಂದ ಆಚೆಗೆ ಬರುತ್ತೆ. ದಟ್ ಈಸ್ ಮೆನ್ಸ್ಟ್ರುಯೇಷನ್. ಸೊ ಅದನ್ನು ಮುಟ್ಟು ಅಂತ ಹೇಳ್ತೀವಿ. ಮುಟ್ಟು ಬಂದಿದ ತಕ್ಷಣ ಹಾರ್ಮೋನ್ಸು ಕಡಿಮೆ ಆಗೋದ್ರಿಂದ, ಮುಟ್ಟು ಬರೋದ್ರಿಂದ ಸಡನ್ ಚೇಂಜ್ ಆಫ್ ಬಿಹೇವಿಯರು. ನಿನ್ನೆ ಎಲ್ಲ ಅಷ್ಟು ಇರಿಟೇಬಲ್ ಇದ್ದರು, ಈಗ ಇದಕ್ಕಿದ್ದಂಗೆ ನಾರ್ಮಲ್ಲು ಕ್ವಾಯಿಟ್ ಆಗಿಬಿಡ್ತಾರೆ. ಸೊ ಆ ಚೇಂಜಸ್ ಆಗಿಬಿಡುತ್ತೆ. ಎಷ್ಟೋ ಸರಿ ಹೌದಲ್ವಾ, ಒಂದು ಮಹಿಳೆಯ ದೇಹ ಎಷ್ಟೊಂದು ಏನೋ ವೆರಿ ಡೆಲಿಕೇಟ್ ಅಂತ ಅನಿಸ್ಬಿಡುತ್ತೆ. ಬಾಡಿ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು. ಅದಕ್ಕೆ ಹಾರ್ಮೋನ್ಸ್ ಕಣ್ಣು ಕಾಣದೇ ಇರೋ ಒಂದು ಕೆಮಿಕಲ್ಲು. ಸೊ ಅದು ನಮ್ಮ ದೇಹದಲ್ಲೇ ಪ್ರೊಡಕ್ಷನ್ ಆಗುತ್ತೆ. ಬಟ್ ಆದರೂ ಇದು ಇಷ್ಟೊಂದು ಚೇಂಜಸ್ ನಮ್ಮ ದೇಹದಲ್ಲಿ ಮಾಡುತ್ತೆ ಅನ್ನೋ ಥರದಲ್ಲಿ. ಹೌದು, ಸಿವಿಯಾರಿಟಿ ಹೇಗಿರುತ್ತೆ ಅಂದರೆ, ಎಷ್ಟೋ ಸರಿ ನಾವು ಹೇಳ್ತೀವಿ, ನೀವೇನಾದ್ರು ಮೇಜರ್ ಡಿಸಿಷನ್ಸ್ ಮಾಡೋದಿರುತ್ತೆ ಅನ್ನೋದಿದ್ರೆ ಜಸ್ಟ್ ಬಿಫೋರ್ ಮೆನ್ಸಸ್ ಮಾಡಬೇಡಿ. ಯು ವೆಯ್ಟ್ ಫಾರ್ ಎ ಮೆನ್ಸಸ್ ಟು ಹ್ಯಾಪನ್. ಆದಮೇಲೆ ತೀರ್ಮಾನ ಮಾಡಿದ್ದ. ಪೇಷಂಟ್ ಸೆನ್ಸಿಟಿವ್ ಇದ್ದರೆ ಅವರೇ ರೆಕಗ್ನೈಸ್ ಮಾಡ್ಬೋದು. ಅದು 3 days ಬ್ಯಾಕ್ ಹೇಗಿದೆ, ಇವಾಗ ಹೇಗಿದೆ, ಐ ಫೀಲ್ ವೆರಿ ಲೈಟ್, ಕಂಫರ್ಟಬಲ್, ಪಫಿನೆಸ್ ಕಡಿಮೆ ಆಗಿಬಿಡುತ್ತೆ, ಬ್ಲೋಟಿಂಗ್ ಕಡಿಮೆ ಆಗುತ್ತೆ, ಕೈಕಾಲು ಊತ ಕಡಿಮೆ ಆಗುತ್ತೆ, ಎನರ್ಜೆಟಿಕ್ ಆಗಿರ್ತಾರೆ, ಓಡಾಡ್ತಾರೆ, ಕೆಲಸಗಳು ಮಾಡ್ತಿರ್ತಾರೆ, ವೆರಿ ಕ್ವಾಯಟ್ ಆಗಿರುತ್ತೆ, ಆ್ಯಂಡ್ ರೊಟೀನ್ ಸ್ಟಾರ್ಟ್ಸ್. ಸೊ ಹಾರ್ಮೋನ್ಸ್ ಆರ್ ಸೋ ಇಂಪಾರ್ಟೆಂಟ್ ಆನ್ ಎವ್ರಿ ವುಮನ್ ಬಾಡಿ ಅನ್ನೋದಕ್ಕೆ ದಿಸ್ ಅನ್ ಎಕ್ಸಾಂಪಲ್. ಯಾಕಂದರೆ ಆ ಟೈಮ್ನಲ್ಲಿ ಒಂದು ಸೆರೆಟೋನಿನ್ ಅಂತ ನ್ಯೂರೋ ಟ್ರಾನ್ಸ್ಮಿಟರ್ ಬ್ರೈನಲ್ಲಿ ರಿಲೀಸ್ ಆಗುತ್ತೆ. ಅದು ಕಡಿಮೆ ಆಗುತ್ತೆ. ಇನ್ಸಫಿಷಿಯೆಂಟ್ ಇದ್ದಾಗ ಈ ಇರಿಟಬಿಲಿಟಿ ಆಗುತ್ತೆ. ಹಾರ್ಮೋನ್ಸ್ ಹೈ ಪೀಕಲ್ಲಿ ಹೋದಾಗ ಆ ಸೆರೆಟೋನಿನ್ ಡಿಕ್ರೀಸ್ ಆಗಿಬಿಡುತ್ತೆ, ಆ ಇರಿಟಬಿಲಿಟಿ ಆಗ್ತಾ ಇರುತ್ತೆ. ಸೊ ಮನೇಲಿ ಇರೋರ್ಗು ಅಥವಾ ಅವ್ರ ಸುತ್ತಮುತ್ತ ತುಂಬ ಹತ್ತಿರದಲ್ಲಿ ಇರೋರ್ಗು, ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂದ್ರೂ ಅವ್ರಿಗೆ ಸಡನ್ ಚೇಂಜ್ ಆಫ್ ಬಿಹೇವಿಯರ್ ಅಬ್ಸರ್ವ್ ಮಾಡ್ಬೋದು. ಸೊ ಈ ಥರ ಚೇಂಜಸ್ ಇರುವಂಥದ್ದು ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ. ಆ್ಯಂಡ್ ಎಸ್ಪೆಷಲಿ ದೋಸ್ ಓವರ್ ಸ್ಟ್ರೆಸ್ಡ್ ಔಟ್, ಮಲ್ಟಿ ಟಾಸ್ಕ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರಲ್ಲ, ತುಂಬ ಜವಾಬ್ದಾರಿಗಳು ತೊಗೊಂಡು ಕೆಲಸ ಮಾಡೋವಂಥರಲ್ಲಿ ಭಾಳಷ್ಟು ಅಬ್ಸರ್ವೇಷನ್ ಇರುತ್ತೆ. ಈ ಚೇಂಜಸನ್ನು ನಾವು ಅಬ್ಸರ್ವ್ ಮಾಡ್ಬೋದು. ರೊಟೀನಾಗಿ ಕ್ವೈಟಾಗಿ ಮಾಡ್ತಾ ಇರೋದು, ಜವಾಬ್ದಾರಿ ತೊಗೊಂಡಿರ್ತಾರೆ ಅನ್ನೋರಿಗೆ ಅಷ್ಟು ಬದಲಾವಣೆ ಕಾಣೋದಿಲ್ಲ. ತುಂಬ ಮಲ್ಟಿ ಟಾಸ್ಕ್ ಆ್ಯಕ್ಟಿವಿಟೀಸು ಅವ್ರಿಗೆ 24 hours ಸಾಕಾಗಲ್ಲ. ಕೆಲವು ಹೆಣ್ಮಕ್ಳಿಗೆ ಇನ್ನೂ ಜಾಸ್ತಿ ಟೈಮ್ ಬೇಕು, ಒಂದು ದಿವಸಕ್ಕೆ ಅನ್ನೋಷ್ಟು ಕೆಲಸಗಳು ಮಾಡ್ತಿರ್ತಾರೆ. ಸೊ ಅಂಥ ಸಮಯದಲ್ಲಿ ಇದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಇದು ಸಾಮಾನ್ಯವಾಗಿ ಆಗುವಂಥದ್ದು, ಯಾವುದೇ ರೀತಿ ತೊಂದರೆ ಏನಿಲ್ಲ ಅದರಿಂದ. ಬಟ್ ಈ ತೊಂದರೆಗಳು ಅವ್ರ ಮನೆಯಲ್ಲಿ ಅಥವಾ ಆಫೀಸ್ನಲ್ಲಿ ಅವ್ರಿಗೆ ದಿನನಿತ್ಯ ವರ್ಕ್ ಮಾಡಲಿಕ್ಕೆ ತೊಂದರೆ ಆಗುತ್ತೆ ಅನ್ನುವಾಗ ಇಟ್ ನೀಡ್ಸ್ ಅಟೆನ್ಷನ್, ಇಟ್ ನೀಡ್ಸ್ ಟ್ರೀಟ್ಮೆಂಟ್. ಕೈಕಾಲು ಎಳ್ದಂಗೆ ಆಗುವಂಥದ್ದು ಅಂದರೆ ನಂಗೆ ಓಡಾಡೋಕ್ಕೆ ಆಗಲ್ಲ, ನನಗೆ ಆ 3 days ಕಂಪ್ಲೀಟಾಗಿ ರೆಸ್ಟ್ ಮಾಡಬೇಕು ಅನ್ನುವಂಥ ಒಂದು ಸಿಚುವೇಶನನ್ನು ತುಂಬ ಜನ ಮಹಿಳೆಯರು ಅನುಭವಿಸ್ತಾ ಇರ್ತಾರೆ. ಈ ರೀತಿ ಆಗಿ ತೀರಾ ದೈಹಿಕವಾಗಿ ದುರ್ಬಲಗೊಳ್ಳೋದು ಯಾಕೆ ಆ ಟೈಮಲ್ಲಿ ಅಂತ? ಇಲ್ಲ, ಆ ಟೈಮ್ನಲ್ಲಿ ಅದೇ ಈಗ ಹೇಳ್ದಂಗೆ ಏನಾಗುತ್ತೆ, ಅವ್ರಿಗೆ ವರ್ಕ್ ಎಫಿಷಿಯನ್ಸಿ ಇರಲ್ಲ, ಬಾಡಿ ಏಕಿರುತ್ತೆ, ಸೊಂಟ ನೋವು ಬರುವಂಥದ್ದು, ಕೆಲಸ ಮಾಡೋದಕ್ಕಾಗಲ್ಲ ಆ ಥರ. ಸೊ ಜನರಲಿ ಈ ಥರ ಆಗೋದು ಸಾಮಾನ್ಯ ಇರುತ್ತೆ. ಆ ಸಿವಿಯರಿಟಿ ಡಿಪೆಂಡ್ಸ್ ಏನಂದರೆ ನಮಗೆ ಎಷ್ಟು ಮಟ್ಟಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅಂತ. ಈಗ ಅರೌಂಡ್ ಒಂದು 100% ಅಂದರೆ ಅದರಲ್ಲಿ ಮೋರ್ ದೆನ್ 70%, 80% ಅನ್ನೋಟಿಸ್ಟಾಗಿ ಹೊಟ್ಟೋಗ್ಬಿಡುತ್ತೆ, ಏನೂ ತೊಂದರೆ ಮಾಡಲ್ಲ. ಇನ್ ಬ್ಯಾಲೆನ್ಸ್ 25 to 30% ಆಫ್ ದ ವುಮೆನ್ ಸಿವಿಯರ್ ಗ್ರೇಡಲ್ಲಿ ಇದು ಗೊತ್ತಾಗ್ತಾ ಇರುತ್ತೆ. ಸೊ ಆ್ಯಂಡ್ ಎಸ್ಪೆಷಲಿ ಏನಾಗುತ್ತೆ, ಈಗ ಕೆಲವು ಹೆಣ್ಮಕ್ಳು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತಾರೆ, ಅವ್ರಿಗೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಅಂಥವ್ರಿಗೆ ಲಾಟ್ ಆಫ್ ಟೆನ್ಷನ್ ಇರುತ್ತೆ. ಮೆನ್ಸ್ಟ್ರೇಷನ್ ಆಗ್ಬಿಡುತ್ತೆ, ಡೇಟ್ ಹತ್ರ ಬರ್ತಾ ಅವ್ರಿಗೆ ಆ ಟೆನ್ಷನ್ ಕ್ರಿಯೇಟ್ ಆಗುತ್ತೆ ಮೈಂಡಲ್ಲಿ. ಅವರಿಗೆ ಜಾಸ್ತಿ ಆಗುತ್ತೆ ಇದು ಆ್ಯಕ್ಚುಲಿ. ಸಿವಿಯರ್ ಬಾಡಿ ಏಕಿರುವಂಥದ್ದು, ಹೆಡ್ ಏಕಿರೋದು, ಗಿಡಿನೆಸ್ ಇರೋದು, ಎಷ್ಟೋ ಸರಿ ಅವ್ರಿಗೆ ಕೆಲಸ ಮಾಡೋದಕ್ಕೆ ಆಗಲ್ಲ, ಓಡಾಡೋದಕ್ಕೆ ಆಗೋದಿಲ್ಲ, ಸಿವಿಯರ್ ಪೇಯ್ನ್ ಇರುತ್ತೆ. ಪೇಯ್ನ್ ಅಂತ ನಾವು ಕನ್ಸಿಡರ್ ಮಾಡೋದಾದರೆ ಮುಟ್ಟಿನ ಸಮಯದಲ್ಲಿ ಪೇಯ್ನ್ ಬರೋದಕ್ಕೆ ಕಾರಣಗಳು ಬೇರೆಯೂ ಇರುತ್ತೆ. ಯಾಕಂದರೆ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ಸ್ ಇರ್ಬೋದು, ಅಥವಾ ಗರ್ಭಕೋಶದ ಒಳ ರಂಧ್ರ ಏನಿರುತ್ತೆ, ಹೊರ ರಂಧ್ರ ಏನಿರುತ್ತೆ, ಅದು ರಿಲ್ಯಾಕ್ಸ್ ಆಗಬೇಕು, ಬ್ಲಡ್ ಫ್ಲೋ ಬರ್ತಾ ಇದ್ದಂಗೆ ಓಪನ್ ಆಗಬೇಕು. ಕೆಲವೊಂದು ಕಂಡೀಷನ್ಸಲ್ಲಿ ಓಪನ್ ಆಗಲ್ಲ, ಟೈಟಾಗಿ ಇಟ್ಕೊಂಬಿಟ್ಟಾಗ ಗರ್ಭಕೋಶದಲ್ಲಿ ಬ್ಲಡ್ ಇರುತ್ತೆ, ಆಚೆ ಬರಲಿಕ್ಕೆ ಆಗ್ತಾರಲ್ಲ, ಆವಾಗ ಸಿವಿಯರ್ ಪೇಯ್ನ್ ಇರುತ್ತೆ. ಈ ಥರ ಪ್ರಾಬ್ಲಮ್ಸ್ ಎಲ್ಲ ಯೂಶ್ವಲಿ ಅಡೋಲೆಸೆನ್ಸಲ್ಲಿ ನೋಡುವಂಥದ್ದು. ಆವಾಗ ತಾನೇ 1 ವರ್ಷ ಆಗಿರುತ್ತೆ ಋತುಚಕ್ರ ಪ್ರಾರಂಭ ಆಗಿ, ಅಂಥ ಮಕ್ಕಳಲ್ಲಿ ನಾವು ನೋಡೋವಂಥದ್ದು. ಅದು ಬಿಟ್ಟರೆ ಅಡಲ್ಟ್ ಆಗಿರುವಂಥವ್ರಿಗೆ ಏನಾಗುತ್ತೆ, ಫೈಬ್ರಾಯ್ಡ್ಸ್ ಇರ್ಬೋದು, ಅಡಿನೋಮೈಸಿಸ್ ಅಂತ ಒಂದು ಕಂಡೀಷನ್, ಗರ್ಭಕೋಶನೇ ದೊಡ್ಡದಿರುತ್ತೆ, ಅಥವಾ ಆ ಗರ್ಭಕೋಶದ ಒಳಭಾಗದಲ್ಲಿ ಎಂಡೋ ಸರ್ವಿಕ್ಸ್ ಅಂತ ಹೇಳ್ತೀವಿ, ಆ ಬಾಯಿ ಹತ್ರ, ಗರ್ಭಕೋಶದ ಬಾಯಿ ಹತ್ರ ಸಣ್ಣ ಬ್ಲಾಕೇಡ್, ಅಡೇಷನ್ಸ್ ಅಥವಾ ಗಂಟುಗಳಿರ್ಬೋದು. ಈ ಥರ ಕಾರಣಗಳಿಂದ ಪೇಯ್ನ್ ಬರ್ಬೋದು. ಬಟ್ ಸಹಜವಾಗಿ 1 ದಿವಸ 2 ದಿವಸ ಡಿಸ್ಕಂಫರ್ಟ್ ಇರುತ್ತೆ. ಯಾವಾಗ ಡಿಸ್ಕಂಫರ್ಟ್ ಇರುತ್ತೆ ಅಂದರೆ ಆವಾಗ ತಾನೇ ಮೆನ್ಸ್ಟ್ರೇಷನ್ ಮುಟ್ಟಾಗಿರುತ್ತೆ, ಬ್ಲೀಡಿಂಗ್ ಬರಲಿಕ್ಕೆ ಜಾಗ ಆಗ್ತಾ ಇರಲ್ಲ, ರಿಲ್ಯಾಕ್ಸ್ ಆಗ್ತಾ ಇರಲ್ಲ ಅನ್ನುವಾಗ 1 or 2 hours ಮೈಲ್ಡ್ ಡಿಸ್ಕಂಫರ್ಟ್
ಡಿಸ್ಕಂಫರ್ಟ್ ಇರುತ್ತೆ. ಒಂದ್ಸರಿ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು ಅಂದಾಗ ಡಿಸ್ಕಂಫರ್ಟ್ ಸೆಟ್ಲ್ ಆಗ್ಬಿಡುತ್ತೆ. ಓಕೆ ಡಾಕ್ಟರ್, ನೀವು ಹೇಳಿದಾಗ ಈಗ 28 ಡೇಸ್ಗೆ ಒಂದ್ಸಲ ನಮ್ಮ ಮಹಿಳೆಯರ ದೇಹದಲ್ಲಿ ಆಗುವಂತಹ ಅದೊಂದು ಕ್ರಿಯೆ ಮುಟ್ಟು. ಸೊ ಕೆಲವೊಂದ್ಸಲ ಮಹಿಳೆಯರಲ್ಲಿ ತೀರಾ ಬೇಗ ಅಂದರೆ ಒಂದು 15-20 ಡೇಸ್ಗೆ ಆಗುವಂಥದ್ದು, ಅಥವಾ ಅದು 45-50 ಡೇಸ್ ಅಥವಾ 2 ಮಂತ್ಸ್ ತನಕ ಹೋಗುವಂಥದ್ದು. ಈ ರೀತಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದಾಗ ಏನೇನು ಯಾವ್ಯಾವ ರೀತಿಯಾದಂಥ ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾರೆ ಮಹಿಳೆಯರು, ಮತ್ತು ಇಮಿಡಿಯೇಟಾಗಿ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡುವಂಥ ಅವಶ್ಯಕತೆ ಎಷ್ಟು ಮಟ್ಟಿಗಿರುತ್ತೆ ಆ ಟೈಮಲ್ಲಿ? ಯೂಶ್ವಲಿ ಏನಂದರೆ ಎಲ್ಲ ಟೈಮ್ನಲ್ಲೂ ರೆಗ್ಯುಲರಾಗಿ ಆಗ್ತಾ ಇರುತ್ತೆ. ಯಾವುದೋ ಒಂದು ತಿಂಗಳಷ್ಟೇ ಇಲ್ಲ ಬೇಗ ಆಗಿಬಿಡ್ತು ಅಥವಾ ಲೇಟಾಗಿ ಆಗಿಬಿಡ್ತು, ನೀವೆಲ್ಲೋ ಟ್ರಾವೆಲ್ ಮಾಡ್ತಿರ್ತೀರಾ, ಏನೋ ಸ್ಟ್ರೆಸ್ ಇರುತ್ತೆ, ಅಥವಾ ಪೋಸ್ಟ್ಪೋನ್ಮೆಂಟ್ ಟ್ಯಾಬ್ಲೆಟ್ ತೊಗೊಂಡಿರ್ತೀರಾ, ಸೊ ಆ ಸ್ಟ್ರೆಸ್ಸಿಂದನೂ ಆಗ್ಬೋದು. ಆ ಥರ ಆದಾಗ ಜನರಲಿ ಏನಂದರೆ ನೆಕ್ಸ್ಟ್ ಮಂತ್ ಅಬ್ಸರ್ವ್ ಮಾಡಿ, ಆವಾಗಲೂ ಹೀಗೆ ಆಗುತ್ತೆ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ಬೋದು. ಈ ಪದೇ ಇದೇ ಥರ ಇರೆಗ್ಯುಲರ್ ಪೀರಿಯಡ್ಸ್ ನೀವು ಹೇಳ್ದಂಗೆ 15 ಡೇಸ್ಗೆ ಒಂದ್ಸರಿ ಆಗುತ್ತೆ ಅಥವಾ ತುಂಬ ಲೇಟಾಗಿ ಆಗುತ್ತೆ, 45 ಡೇಸ್ಗೆ ಆಗುತ್ತೆ ಅಂದರೆ ಇಟ್ ನೀಡ್ಸ್ ಅಟೆನ್ಷನ್. ಅಲ್ಲಿ ಏನಾಗುತ್ತೆ, ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಬೇಸಿಕಲಿ ಅವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ತುಂಬ ಒಬೇಸ್ ಇದ್ದಾರಾ, ಅಥವಾ ತುಂಬ ಹೈಪರ್ ಆ್ಯಕ್ಟಿವ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ, ಥೈರೋಟಾಕ್ಸಿಕೋಸಿಸ್ ಅಂತ ಹೇಳ್ತೀವಿ, ಎಕ್ಸೆಸಿವ್ ಥೈರಾಯ್ಡ್ ಹಾರ್ಮೋನ್ಸು, ತುಂಬ ಹೈಪರ್ ಆ್ಯಕ್ಟಿವ್ ಇರ್ತಾರೆ ಅವರಿಗೆ, ಅಥವಾ ಹೈಪೋಥೈರಾಯ್ಡ್ ಹಾರ್ಮೋನ್ಸೇ ಕಡಿಮೆ ಇರುತ್ತೆ, ಥೈರಾಯ್ಡ್ ಹಾರ್ಮೋನ್ಸ್ ಕಡಿಮೆ ಇರ್ಬೋದು, ಅಥವಾ ಅವ್ರಿಗೆ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ಸ್ ಇರ್ಬೋದು, ಅಡಿನೋಮೈಸಿಸ್ ಇರ್ಬೋದು, ಎಂಡೋಮೆಟ್ರೋಸಿಸ್ ಅಂತ ಅಂದರೆ ಗರ್ಭಕೋಶದ ಒಳಭಾಗದಲ್ಲಿ ಇರುವಂಥ ಎಂಡೋಮೆಟ್ರಿಯಲ್ ಟಿಶ್ಯೂ ಹೊರಗಡೆ ಅಂದರೆ ಅಂಡಾಶಯಗಳ ಮೇಲೆ ಬರುತ್ತೆ, ಅಥವಾ ಹೊಟ್ಟೆ ಒಳಗಡೆ ಬಂದಾಗೂ ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಅಂತ ಆಗುತ್ತೆ, ಅದರಿಂದನೂ ಇರ್ಬೋದು. ಸೊ ಹೀಗೆ ಹಲವಾರು ಕಾರಣಗಳಿಂದ ಅವರಿಗೆ ಋತುಚಕ್ರ ಬೇಗ ಅಥವಾ ಲೇಟಾಗಿ ಬರ್ಬೋದು. ಆ ಸಮಯದಲ್ಲಿ ಅವರು ಖಂಡಿತ ಸ್ತ್ರೀರೋಗ ತಜ್ಞರನ್ನು ಅವರು ಭೇಟಿ ಮಾಡಿ ಅದಕ್ಕೆ ಕುಲಂಕುಷವಾಗಿ ನಾವು ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ಬೇಕಾಗತ್ತೆ. ಅಟ್ಲೀಸ್ಟ್ ಒಂದು ಬೇಸಿಕ್ ಅಲ್ಟ್ರಾಸೌಂಡ್, ಹೊಟ್ಟೆ ಅಬ್ಡಮಿನ್ ಸ್ಕ್ಯಾನ್ ಆ್ಯಂಡ್ ಪೆಲ್ವಿಕ್ ಸ್ಕ್ಯಾನ್ ಅಂತ ಹೇಳ್ತೀವಿ, ಸ್ಕ್ಯಾನ್ ಮಾಡ್ಕೊಂಡಾಗ ಈ ಬೇಸಿಕ್ ಇನ್ಫಾರ್ಮೇಷನ್ ನಮ್ಗೆ ಸಿಗುತ್ತೆ. ಗರ್ಭಕೋಶ ಯಾವ ಸೈಜಲ್ಲಿದೆ, ಅಂಡಾಶಯಗಳು ಚೆನ್ನಾಗಿದೆಯಾ, ಅಂಡನಾಳಗಳು ಚೆನ್ನಾಗಿದೆಯಾ, ಗರ್ಭಕೋಶದ ಒಳಭಾಗದಲ್ಲಿ ಏನಾದರೂ ತೊಂದರೆ ಇದೆಯಾ, ಅಥವಾ ಪಾಲಿಪ್ ಅಂತ ಬರುತ್ತೆ ಕೆಲವೊಮ್ಮೆ, ಸೊ ಆ ಥರದ್ದು ಏನಾದ್ರು ಇದೆಯಾ, ಇದನ್ನು ನೋಡ್ಕೋಬೋದು. ಮತ್ತು ಬೇಸಿಕ್ ಹಾರ್ಮೋನಲ್ ಟೆಸ್ಟ್, ಮತ್ತು ಈವನ್ ಅನಿಮಿಯಾ, ಈಗಾಗಲೇ ಹೇಳಿದಂಗೆ ಅನಿಮಿಯಾ ಇದ್ದಾಗೂ ಋತುಚಕ್ರ ಬೇಗ ಅಥವಾ ಲೇಟಾಗಿ ಆಗ್ಬೋದು. ಅಥವಾ PCOD ಅಂತ ಹೇಳ್ತೀವಿ, ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ, ಅಂಡಾಶಯಗಳಲ್ಲಿ ಸಣ್ಣ ನೀರು ತುಂಬಿಕೊಂಡಿರೋ ಗುಳ್ಳೆಗಳಿರುತ್ತೆ, ಆವಾಗ ಸಿವಿಯರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ, ಅದರಿಂದನೂ ಋತುಚಕ್ರ ಬೇಗ ಅಥವಾ ಲೇಟಾಗಿ ಆಗ್ಬೋದು. ಸೊ ಈ ಎಲ್ಲ ಕಾರಣಗಳು ತಿಳ್ಕೊಳ್ಬೇಕಂದ್ರೆ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಬೇಸಿಕ್ ಒಂದು ಅಲ್ಟ್ರಾಸೌಂಡು ಮತ್ತು ಹಾರ್ಮೋನಲ್ ಟೆಸ್ಟು, ಅನಿಮಿಯಾ ತಿಳ್ಕೊಳ್ಳಿಕ್ಕೋಸ್ಕರ ಒಂದು ಬ್ಲಡ್ ಟೆಸ್ಟು, ಥೈರಾಯ್ಡ್ ಟೆಸ್ಟ್ಗಳು, ಲಿವರ್ ಫಂಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ, ಲಿವರ್ ಫಂಕ್ಷನ್ ಚೆನ್ನಾಗಿರಲ್ಲ, ತಗೊಳ್ತಾರೆ, ಆಹಾರ ಸರಿಯಾಗಿ ಹೋಗ್ತಾ ಇರಲ್ಲ. ಸೊ ಈ ಥರದ್ದು ಪ್ರಾಬ್ಲಮ್ಸ್ ಏನಾದ್ರು ಇದೆ ಅಂದರೆ ಕನ್ಸಲ್ಟ್ ಮಾಡ್ಕೊಳ್ಳೋದು ಖಂಡಿತ ಒಳ್ಳೆಯದು. ಎಷ್ಟೋ ಜನ ಹೆಣ್ಮಕ್ಳು ಎಮೋಷ್ನಲಿ ತುಂಬ ವೀಕ್ ಇರ್ತಾರೆ, ಡಾಕ್ಟರ್ ಅಂದರೆ ತುಂಬ ಸೆನ್ಸಿಟಿವ್ ಇರ್ತಾರೆ. ಸೊ ಈ ಪೀರಿಯಡ್ಸ್ ಆದಂಥ ಟೈಮಲ್ಲಿ ಅವ್ರು ಕಂಟ್ರೋಲ್ ಮಾಡ್ಕೊಳ್ಳೋದೇ ತುಂಬ ಕಷ್ಟ ಆಗಿಬಿಡುತ್ತೆ. ಆ ಮೂಮೆಂಟಲ್ಲಿ ಅವ್ರು ಹಿಡಿದಿಟ್ಕೊಳ್ಳೋವಂಥದ್ದು. ಮನೆಯವರು ಎಷ್ಟೋ ಜನ ಅರ್ಥ ಮಾಡ್ಕೋತಾರೆ, ಆ ಟೈಮಲ್ಲಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಬಟ್ ಇನ್ನು ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂತಂದರೆ, ರೆಗ್ಯುಲರ್ ಪ್ರೋಸೆಸ್, ಇದಕ್ಕೆ ಇಷ್ಟೊಂದು ಅಟೆನ್ಷನ್ ಅವಶ್ಯಕತೆ ಇದೆಯಾ, ಇಷ್ಟೆಲ್ಲ ಮಾಡೋಂಥ ಅವಶ್ಯಕತೆ ಇದೆಯಾ ಅನ್ನುವಂಥ ರಿಯಾಕ್ಷನ್ಗಳು ಕೂಡ ಬರುತ್ತೆ. ಸೊ ಹಾಗಾಗಿ ಮಹಿಳೆಯರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅಂತ ಎಷ್ಟೋ ಜನ ಹೇಳ್ತಾರೆ. ಸೊ ಇಂಥ ಟೈಮಲ್ಲಿ ಅವರೊಂದು ಆರೈಕೆ ಹೇಗಿರಬೇಕು, ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಮನೆಯವ್ರ ಪಾತ್ರ ಏನಾಗಿರುತ್ತೆ ಈ ವಿಚಾರಣೆಯಲ್ಲಿ ನಾನು ಹೇಳಬೇಕಂದ್ರೆ, ಏನು ಈಗಾಗಲೇ ಹೇಳ್ದಂಗೆ ತುಂಬ ಹಾರ್ಮೋನ್ ಲೆವೆಲ್ಸ್ ಆಗಿದ್ದಾಗ ಈವನ್ ಪಿಂಪಲ್ಸ್ ಎಲ್ಲ ಬಂದುಬಿಡುತ್ತೆ, ಬ್ಲೋಟಿಂಗ್ ಆಫ್ ಫೇಸ್, ಇರಿಟಬಿಲಿಟಿ, ಅವ್ರ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್, ಟಯರ್ಡ್ನೆಸ್ಸು, ಹೆಡ್ಏಕು, ಗಿಡಿನೆಸ್ಸು, ಹೊಟ್ಟೆ ನೋವಿರುತ್ತೆ, ಸೊಂಟ ನೋವಿರುತ್ತೆ, ಈಗ ಇಷ್ಟೆಲ್ಲ ಸಿಮ್ಟಮ್ಸ್ ಇರುತ್ತೆ. ನಮ್ಮ ಪದ್ಧತಿನಲ್ಲಿ ಹಳೆ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಹೇಳಿ, ಹೆಣ್ಮಕ್ಳಿಗೆ ತಿಂಗ್ಳಿಗೆ ಒಂದ್ಸರಿ 3 ದಿವಸ ರೆಸ್ಟ್ ಕೊಡ್ತಾಯಿದ್ರು. ಮನೆ ಒಳಗಡೆನೂ ಬಿಡ್ತಾ ಇರಲಿಲ್ಲ, ರೊಟೀನ್ ಕೆಲಸಗಳು ಮಾಡಿಸ್ತಾ ಇರಲಿಲ್ಲ, ಯಾರು ಗೆಸ್ಟ್ ಬಂದರೂ ಅಟೆಂಡ್ ಮಾಡ್ತಾಯಿಲ್ಲ, ಒಂದು ರೂಮಲ್ಲಿ ರೆಸ್ಟ್ ಮಾಡಿ ಅಂತ ಹೇಳ್ತಾರೆ, ಒಂದು ಜಾಗ ತೋರಿಸ್ತಾಯಿದ್ರು. ಪ್ರಾಬಬ್ಲಿ ಇವಾಗ ಇದನ್ನೆಲ್ಲ ಯೋಚನೆ ಮಾಡಿದಾಗ ಹಳೆ ಕಾಲದಲ್ಲಿ ಏನು ಪದ್ಧತಿ ಮಾಡ್ತಾಯಿದ್ರು, ಉದ್ದೇಶ ಒಂದೇ ಇತ್ತು, ಒಳ್ಳೆಯ ಉದ್ದೇಶ ಇತ್ತು. ಹೆಣ್ಮಕ್ಳುಗಳಿಗೆ ರೆಸ್ಟ್ ಅನ್ನೋದೇ ಇಲ್ಲ. ಒಂದ್ಸರಿ ನೀವು ನಮ್ಮೇಲೆ ಬೇಕೋ ಬೇಡವೋ ಬೈ ಡಿಫಾಲ್ಟ್ ಹೆಣ್ಮಕ್ಳು ಏನಾದ್ರು ಜವಾಬ್ದಾರಿ ಕೊಟ್ಟರೆ ತುಂಬ ಮುತುವರ್ಜಿ ವಹಿಸಿ ಅದನ್ನು ಕಂಪ್ಲೀಟ್ ಮಾಡೋವರೆಗೂ ಅವ್ರು ನಿದ್ದೆ ಮಾಡೋದಿಲ್ಲ. ಅದು ಕಮಿಟ್ಮೆಂಟ್ ಇರುತ್ತೆ. ಸೊ ಆ ಮಲ್ಟಿ ಟಾಸ್ಕ್ ಆ್ಯಕ್ಟಿವಿಟೀಸ್ ಕೇಪಬಿಲಿಟಿ ಹೆಣ್ಮಕ್ಳಿಗಿದೆ. ಆಮೇಲೆ ಇಂಟೆಲಿಜೆಂಟ್ ಇರ್ತಾರೆ, ತುಂಬ ಡೆಲಿಕೇಟಾಗಿ ಹ್ಯಾಂಡಲ್ ಮಾಡ್ತಾರೆ, ಯಾವುದೇ ವಿಚಾರಣೆ ಬಂದ್ರೂ, ಯಾವುದೇ ಜವಾಬ್ದಾರಿ ಬಂದ್ರೂ. ಇದೆಲ್ಲ ಲಾಟ್ ಆಫ್ ಪಾಸಿಟಿವ್ಸ್. ಬಟ್ ಅದ್ರ ಜೊತೆಗೆ ನಮ್ಮ ದೇಹ ಎಷ್ಟು ಡೆಲಿಕೇಟ್ ಅಂದರೆ, ಹಾರ್ಮೋನ್ಸು ನಮ್ಮ ದೇಹದ ಮೇಲೆ ಎಷ್ಟು ಎಫೆಕ್ಟ್ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಯಾಕಂದರೆ ಆ 3 days or 4 days ಆಫ್ ಬ್ಲೀಡಿಂಗ್ ಟೈಮಲ್ಲಿ ಹಾರ್ಮೋನ್ಸ್ ತುಂಬ ಕಡಿಮೆ ಆಗೋದ್ರಿಂದ ಅವ್ರ ದೇಹದಲ್ಲಿ ಎನರ್ಜಿ ಇರೋದಿಲ್ಲ, ಶಕ್ತಿ ಇರಲ್ಲ, ರೊಟೀನಾಗಿ ಮಾಡುವಂಥ ಕಷ್ಟ ಆಗ್ತಾ ಇರುತ್ತೆ. ಸೊ ಅದರಿಂದ ಜನರಲಿ ಏನು ಮನೆಯವರು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದರೆ, ಎಲ್ಲ ಹೆಣ್ಮಕ್ಳಿಗೂ ಈ ಸಮಸ್ಯೆ ಇರುತ್ತೆ. ಇದು ಒಬ್ರಿಗೆ ಮಾತ್ರ ಇರುತ್ತೆ, ಬೇರೆಯವ್ರಿಗಿಲ್ಲ ಅನ್ನೋದೇನಿಲ್ಲ, ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ. ಸೊ ನನ್ನ
ಸಜೆಷನು ಅವ್ರ ಆಫೀಸ್ನಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ಹೆಣ್ಮಕ್ಳಿಗೆ ಆ ಒಂದು 3 days 4 days ಅಡಿಕ್ವೇಟ್ ರೆಸ್ಟ್ ಕೊಡಬೇಕು, ನ್ಯೂಟ್ರಿಷಸ್ ಡಯಟ್ ತೊಗೊಳ್ಬೇಕು, ಹೈಡ್ರೇಷನ್ ಚೆನ್ನಾಗಿ ನೀರು ಜ್ಯೂಸ್ ಎಳ್ನೀರು ಇದೆಲ್ಲ ತೊಗೊಳ್ಬೇಕು. ನಮ್ಮ ಮೆಂಟಲಿ ಸ್ವಲ್ಪ ಒಂದು ಮೆಡಿಟೇಷನ್ ಮಾಡುವಂಥದ್ದು, ವ್ಯಾಯಾಮ ಮಾಡುವಂಥದ್ದು, ರೆಗ್ಯುಲರಾಗಿ ಮಾಡುವಂಥದ್ದು. ಸ್ಟ್ರೆನಸ್ ವರ್ಕ್ ಮಾಡಬಾರ್ದು. ನೀವು ಒಂದು ವೇಳೆ ಜಿಮ್ಗೆ ಹೋಗ್ತಿರ್ತೀರಿ ಅಥವಾ ಯೋಗ ಮಾಡ್ತಾ ಇರ್ತೀರಿ, ವಾಕಿಂಗ್ ಮಾಡ್ತೀರಾ ಅಂದರೆ ಆ 3 days ಸ್ವಲ್ಪ ರೆಸ್ಟಲ್ಲಿ ಇಟ್ಕೊಳ್ಬೇಕು. ಆ ಥರ ಮಾಡ್ಕೊಂಡಾಗ ಏನಾಗುತ್ತೆ, ನಿಮಗೆ ರಿಕವರಿ ಫಾಸ್ಟಾಗಿ ಆಗಿಬಿಡುತ್ತೆ. ಹಾರ್ಮೋನ್ಸ್ ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್. ನಿಮ್ಮ ರೊಟೀನು ಒಂದು 3 days ಸ್ಟಾರ್ಟ್ ಮಾಡ್ಬೋದು. ಅಡಿಕ್ವೇಟ್ ರೆಸ್ಟು ಮತ್ತು ಚೆನ್ನಾಗಿ ನೀರು ತೊಗೊಳ್ಬೇಕು, ಒಳ್ಳೆ ಆಹಾರ ತೊಗೊಳ್ಬೇಕು, ಮೆಂಟಲಿ ಸ್ವಲ್ಪ ಪೀಸ್ಫುಲ್ಲಾಗಿ ಇಟ್ಕೊಳ್ಳೋದ್ರಿಂದ ಅವರು ರಿಕವರಿ ಫಾಸ್ಟಾಗಿರುತ್ತೆ. ಡೆಫಿನೆಟ್ಲಿ ಎಲ್ಲ ಹೆಣ್ಮಕ್ಳಿಗೆ ಎವ್ರಿ ಮಂತ್ ಇದ್ರ ಅವಶ್ಯಕತೆ ಖಂಡಿತ ಇದೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಮನೆಯವರು ಮತ್ತು ಅವರು ಎಲ್ಲಿ ಕೆಲಸ ಯಾವುದೇ ವೃತ್ತಿ ಮಾಡ್ತಾ ಇರಲಿ ಅಲ್ಲೂ ಸಹ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದ್ರಿಂದ ಆ ಹೆಣ್ಮಗಳು ಪೂರ್ಣ ಪ್ರಮಾಣದಲ್ಲಿ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಆಗ್ತಾಳೆ. ಎಸ್. ಇನ್ನು ಡಾಕ್ಟರ್, ಈಗಿನ ಜನ್ರೇಷನಲ್ಲಿ ನಮ್ಮ ಲೈಫ್ ಸ್ಟೈಲು, ನಮ್ಮ ಫುಡ್ ಹ್ಯಾಬಿಟಿಂದ ಮಕ್ಕಳು ಬೇಗ ಮೆಚ್ಯೂರ್ ಆಗಿಬಿಡ್ತಾರೆ. ಅಂದರೆ ತೀರಾ 9 ವರ್ಷ 10 ವರ್ಷಕ್ಕೆ ಆಗುವಂಥ ಇದನ್ನು ಪ್ರಕರಣಗಳನ್ನ ಕೂಡ ನಾವು ನೋಡ್ತಾ ಇರ್ತೀವಿ. ಸೊ ಆ ಇನಿಷಿಯಲ್ ಸ್ಟೇಜಲ್ಲಿ ಆ ಮಕ್ಕಳ ಒಂದು ಆರೈಕೆ ಹೇಗಿರಬೇಕು, ಮತ್ತು ತಾಯಿ ಆದವರು ಆ ಮಕ್ಕಳಿಗೆ ಕೊಡಬೇಕಾದಂಥ ಒಂದಷ್ಟು ಇನ್ಫಾರ್ಮೇಷನ್ ಯಾವ ರೀತಿಯಾಗಿರಬೇಕು, ಆ ಮಕ್ಕಳನ್ನ ಹೆಂಗೆ ನೋಡ್ಕೊಬೇಕಾಗತ್ತೆ, ಅವ್ರಿಗೆ ಏನೇನು ಬೇಸಿಕ್ಕಾಗಿ ಏನೇನು ತಿಳಿ ಹೇಳಬೇಕಾಗತ್ತೆ. ಇದು ಇತ್ತೀಚಿನ ದಿನಗಳಲ್ಲಿ ನಾವು ಹೇಳ್ದಂಗೆ ನಮ್ಮ ಮಕ್ಕಳನ್ನು ಬೆಳೆಸೋ ರೀತಿ ಮೇಲೆ ಡಿಪೆಂಡೆಂಟ್ ಇರುತ್ತೆ ಮತ್ತು ಆಹಾರ ಪದ್ಧತಿ ಮೇಲೆ ಹೋಗ್ಬಿಡುತ್ತೆ. ಈಗ 9 ವರ್ಷದಿಂದನೇ ಅವರು ಮೆಚ್ಯೂರ್ ಆಗೋ ಸಾಧ್ಯತೆ ಇರುತ್ತೆ. ಅಂದರೆ ಪಿಬರ್ಟಿ ಅಟೈನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ತಾಯಿಯಂದಿರಿಗೆ ಆ ಮಕ್ಕಳಿಗೆ ಒಂದು ಹೇಳ್ಕೊಡೋವಂಥದ್ದು, ಯಾವುದೇ ಹೆಣ್ಮಗು ಆದ್ರೂ ಅವರು ಆ ಋತುಚಕ್ರ ಪ್ರಾರಂಭ ಆದರೆ ಹೇಗಿರುತ್ತೆ, ಬಾಡಿ ಚೇಂಜಸ್ ಏನಿರುತ್ತೆ, ಮೆಂಟಲ್ ಚೇಂಜಸ್ ಏನಿರುತ್ತೆ ಅಂತ ಮಕ್ಳಿಗೆ ಹೇಳ್ಕೊಡ್ಬೇಕು. ಬಾಡಿಲಿ ಚೇಂಜಸ್ ಏನಾಗುತ್ತೆ, ಒಂದು ಸಣ್ಣ ಮಗು ಒಂದು ಅಡಲ್ಟೆಂಟ್ ಆಗ್ತಾಳೆ ಅಂತ ಅನ್ನುವಾಗ ಬಾಡಿ ಚೇಂಜಸ್ ಏನಾಗುತ್ತೆ ಅಂದರೆ ಅವ್ರಿಗೆ ಪ್ರೈವೇಟ್ ಏರಿಯಾದಲ್ಲಿ ಹೇರ್ ಗ್ರೋತ್ ಆಗ್ಬೋದು, ಬ್ರೆಸ್ಟ್ ಡೆವಲಪ್ಮೆಂಟ್ ಆಗ್ಬೋದು, ಸಮ್ ಅಮೌಂಟ್ ಆಫ್ ವೆಯ್ಟ್ ಗೇನ್ ಆಗ್ಬೋದು, ಸ್ಕಿನ್ ಫೇರ್ ಆಗುತ್ತೆ ಬಿಕಾಸ್ ಆಫ್ ಹಾರ್ಮೋನ್ಸ್, ಆಮೇಲೆ ಕೆಲವೊಮ್ಮೆ ಪಿಂಪಲ್ಸ್ ಬರ್ಬೋದು. ಅದಕ್ಕೆ ಇದೆಲ್ಲನೂ ಅವ್ರಿಗೆ ಹೇಳ್ತಾ ಹೋಗಬೇಕಾಗತ್ತೆ. ಜೊತೆಗೆ ಶಾಲೆಗೆ ಹೋಗುವಂಥ ಮಕ್ಕಳುಗಳಿಗೆ ಸ್ವಲ್ಪ ಗುಡ್ ಟಚ್ ಬ್ಯಾಡ್ ಟಚ್ ಅದ್ರ ಬಗ್ಗೆನೂ ಒಂದು ಓರಿಯೆಂಟೇಷನು. ಯಾಕಂದರೆ ಅಷ್ಟು ದಿವಸ ಒಂದು ಲೈಫ್ ಸ್ಟೈಲಲ್ಲಿ ಮಗು ಜೀವನ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಏನಂದರೆ ಅವಳು ಪ್ರಿಪ್ರೇಷನ್, ಎವ್ರಿ ಮಂತ್ ನನಗೆ ಇದೊಂದು ಪ್ರಾಸೆಸ್ ಇರುತ್ತೆ ಅನ್ನೋದನ್ನು ತಾಯಿ ಆದವ್ರು ಹೇಳ್ಕೊಟ್ಟಾಗ ಮೆಂಟಲಿ ಅವರು ಪ್ರಿಪೇರ್ ಆಗ್ತಾ ಹೋಗ್ತಾರೆ ಮಕ್ಕಳಿಗೆ. ಮತ್ತು ಒಂದು ವೇಳೆ ಮೆನ್ಸ್ಟ್ರೇಷನ್ ಆದರೂ ಗಾಬರಿ ಆಗುವಂಥದ್ದೇನಿಲ್ಲ. ದಿಸ್ ಇಸ್ ಕ್ವೈಟ್ ಫಿಸಿಯಾಲಜಿಕಲಿ ಆಗುವಂಥ ಒಂದು ಪ್ರಕ್ರಿಯೆ. ಸೊ ಅದರಿಂದ ಅದಕ್ಕೆ ಪ್ರಿಪೇರ್ಡ್ನೆಸ್ ಹೇಗಿರುತ್ತೆ, ಎಷ್ಟು ದಿವಸ ಬ್ಲೀಡಿಂಗ್ ಇರುತ್ತೆ, ಅದಕ್ಕೆ ಅವ್ಳು ಹೇಗೆ ಪ್ರಿಕಾಷನ್ಸ್ ತೊಗೊಳ್ಬೇಕು, ಹೈಜಿನಿಕ್ ಆಗಿರಬೇಕು, ಟಾಯ್ಲೆಟ್ಸ್ ಯೂಸ್ ಮಾಡಬೇಕು, ಅಂದರೆ ಪ್ರೈವೇಟ್ ಏರಿಯಾ ಹೈಜಿನಿಕ್ ಆಗಿ ಇಟ್ಕೊಳ್ಬೇಕು, ಸಾಧ್ಯವಾದಷ್ಟು ಮೆನ್ಸ್ಟ್ರೇಷನ್ ಟೈಮಲ್ಲಿ ಹೈಡ್ರೇಷನ್ ಚೆನ್ನಾಗಿ ಮಾಡ್ಕೊಳ್ಬೇಕು, ಅಡಿಕ್ವೇಟ್ ರೆಸ್ಟ್ ಮಾಡಬೇಕು. ಇದನ್ನು ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಮಕ್ಳಿಗೆ ಗೊತ್ತಾಗತ್ತೆ. ಸೊ ತುಂಬಾ ಬೇಗ ಆಗೋದಕ್ಕೆ ಕಾರಣಗಳೇನೆಂದರೆ ಇವತ್ತಿನ ಮಕ್ಕಳುಗಳು ಫಿಸಿಕಲಿ ಆ್ಯಕ್ಟಿವ್ ಆಗಿಲ್ಲ. ಮೊದಲ ಕಾಲದಲ್ಲಿ ನೋಡಿ, ಈಗ ನಮ್ಮ ಹಳ್ಳಿಗಳಲ್ಲಿ ಈಗಲೂ ಶಾಲೆಗಳಿಗೆ ಹೋದ್ರೂ ಹೊರಗಡೆ ಆಟ ಆಡ್ತಾರೆ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರುತ್ತೆ, ಅವ್ರಿಗೆ ಬಿಸಿಲಿಗೆ ಎಕ್ಸ್ಪೋಜರ್ ಇರುತ್ತೆ. ಇವಾಗಿನ ಮಕ್ಳಿಗೆ ಆ ಥರ ಆಗ್ತಾಯಿಲ್ಲ. ಬೆಳಗ್ಗೆ ನಾವು ಶಾಲೆಗೆ ಹೋಗ್ಬೇಕಂದ್ರೆ ಬಸ್ ಹತ್ಸ್ಬಿಟ್ರೆ ನಾವು ಮರ್ತೇ ಬಿಡ್ತೀವಿ ಮಕ್ಳಿಗೆ. ಮತ್ತು ಸಂಜೆ ಬಸ್ ಬಂದು ಮನೆ ಹತ್ರ ಡ್ರಾಪ್ ಮಾಡಿದ್ರೆ ಮನೆ ಒಳಗೆ ಸೇರಿಕೊಳ್ತಾರೆ. ಯಾವುದೇ ರೀತಿ ಎಕ್ಸ್ಪೋಜರ್ ಟು ಸನ್ಲೈಟ್ ಇಲ್ಲ, ವೈಟಮಿನ್ ಡಿ ಡಿಫಿಷಿಯನ್ಸಿ ಇರುತ್ತೆ. ಮತ್ತು ಆ ಮಕ್ಳುಗಳಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲದೆ ಇರೋದ್ರಿಂದ ಒಬೇಸ್ ಆಗ್ತಾರೆ. ಫುಡ್ ಸೆಡೆಂಟ್ರಿ ಆ್ಯಕ್ಟಿವಿಟೀಸು, ಒಂದು ಕಡೆ ಕೂತ್ಕೊಳ್ತಾರೆ ಅಷ್ಟೇ. ಸೆಕೆಂಡ್ರಿ ಫುಡ್ ಹ್ಯಾಬಿಟ್ಸು, ಹೊರಗಡೆ ಹೋಗ್ತಾರೆ, ಹೊರಗಡೆ ಜಂಕ್ ಫುಡ್ ತೊಗೊಳ್ಬೋದು, ಆಯಿಲಿ ಫುಡ್ ತೊಗೊಳ್ಬೋದು, ಹೆಲ್ತಿ ಫುಡ್ ಹ್ಯಾಬಿಟ್ಸ್ ಇಲ್ಲದೆ ಇರುವಂಥದ್ದು. ಆ್ಯಂಡ್ ಎಸ್ಪೆಷಲಿ ವರ್ಕಿಂಗ್ ಮದರ್ ಏನಾದರೂ ಇದ್ದರು ಅಂದರೆ ಅವರು ಆಫೀಸ್ನಲ್ಲಿ ಕೆಲಸ ಮಾಡಿ ಟಯರ್ಡ್ ಆಗಿರ್ತಾರೆ. ಸೊ ಅಡಿಕ್ವೇಟ್ ಟೈಮ್ ಕೊಡೋಕ್ಕೆ ಆಗ್ತಾರಲ್ಲ, ಶಾಲೆಯಲ್ಲಿ ಏನಾಗಿದೆ ಆ ಮಗುಗೆ ಟೈಮ್ ಕೊಡುವಂಥದ್ದಿಲ್ಲ. ಇವತ್ತಿನ ಇಷ್ಟು ತಾಂತ್ರಿಕವಾಗಿ ಮುಂದುವರಿದ ದೇಶ ನಮ್ದು ಇವತ್ತು ಆಗ್ತಾ ಇದೆ. ಆ ಜಗತ್ತಿನಾದ್ಯಂತ ಆಗ್ತಾ ಇರೋದ್ರಿಂದ ಮಕ್ಕಳುಗಳ ಮೇಲೆ ತುಂಬ ಮಾನಸಿಕವಾಗಿ ಅಕಾಡೆಮಿಕ್ ಓರಿಯೆಂಟೆಡ್ ಆ್ಯಕ್ಟಿವಿಟೀಸ್ ಅದನ್ನ ಗಮನ ಕೊಡ್ತಾರೆ ಹೊರತು ಆ ಮಕ್ಳಿಗೆ ನಿಜವಾಗ್ಲೂ ಬೇಕಾಗಿರುವಂಥ ಆರೈಕೆ ನಾವು ಕೊಡೋಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಇದೆಲ್ಲನೂ ಕಾಂಟ್ರಿಬ್ಯೂಟ್ ಮಾಡ್ಕೊಂಡಾಗ ಆ ಮಕ್ಕಳಿಗೆ ಮೆಂಟಲಿ ಸ್ಟ್ರೆಸ್ ಆಗ್ತಾರೆ. ಅದರಿಂದ ಏನಾಗುತ್ತೆ, ಸೆಡೆಂಟರಿ ವರ್ಕಿಂದ ಬೇಗ ಮೆಚ್ಯೂರ್ ಆಗೋ ಚಾನ್ಸಸ್ ಇರುತ್ತೆ, ಬೇಗ ಅಡಲ್ಟ್ಹುಡ್ ಬಂದುಬಿಡ್ತಾರೆ, ಪ್ಯೂಬರ್ಟಿ ಅಟೈನ್ ಆಗ್ತಾರೆ. ಸರಿಯಾದ ಆರೈಕೆ ಇಲ್ದಾಗ ಇನ್ಫೆಕ್ಷನ್ಸ್ ಆಗಿಬಿಡುತ್ತೆ. ಸೊ ಇವೆಲ್ಲ ಪ್ರಾಬ್ಲಮ್ಸ್ ಅವ್ರಿಗೆ ಒಟ್ಟೊಟ್ಟಿಗೆ ಬರೋಕ್ಕೆ ಸಾಧ್ಯ ಅಂದರೆ ಮನೆಯಿಂದ ಮತ್ತು ಶಾಲೆಯಲ್ಲಿ ಎರಡೂ ಕಡೆಯಿಂದನೂ ಅವರಿಗೆ ಒಳ್ಳೆ ತಿಳುವಳಿಕೆ ಕೊಡಬೇಕು. ಅದರಿಂದ ಏನು ವ್ಯತ್ಯಾಸಗಳೇನಾಗೋದಿಲ್ಲ, ಅಟ್ಲೀಸ್ಟ್ ಮಗು ಒಂದು ಪ್ರಿಪೇರ್ ಆಗುತ್ತೆ. ಹೌದು, ನನಗೆ ಈ ಥರ ಒಂದು ಬಾಡಿಲಿ ಚೇಂಜಸ್ ಆಗ್ಬೋದು, ಮೆಂಟಲಿ ಚೇಂಜಸ್ ಆಗ್ಬೋದು. ಆಮೇಲೆ ಮಕ್ಕಳುಗಳಿಗೆ ಯಾರ ಹತ್ರ ಹೇಳ್ಕೊಬೇಕು ಅಂತಲೂ ಗೊತ್ತಾಗೋದಿಲ್ಲ, ಈ ಥರ ವಿಚಾರಗಳನ್ನ ಯಾರ ಹತ್ರ ಡಿಸ್ಕಸ್ ಮಾಡಬೇಕು ಅನ್ನೋಂಥದ್ದು ಸಾಕಷ್ಟು ಅವರು ತುಂಬ ಒಂದು ರೀತಿ ಮುಜುಗರ ಪಡ್ಕೊಂಡ್ಬಿಡ್ತಾರೆ ಕೇಳಕ್ಕೆ. ಸೊ ಹಾಗಾಗಿ ಮನೆಯಲ್ಲಿ ತಾಯಿಯ ಒಂದು ಕಾನ್ಸಂಟ್ರೇಷನ್, ಕಾಂಟ್ರಿಬ್ಯೂಷನ್ ಎರಡು ತುಂಬಾ ಇಂಪಾರ್ಟೆಂಟ್ ಅಂತ. ತಾಯಿ
ತಾಯಿದು ರೋಲ್ ಇದರಲ್ಲಿ ತುಂಬಾ ಇರುತ್ತೆ. ಮತ್ತು ಶಾಲೆನಲ್ಲೂ ಟೀಚರ್ಸ್ ಏನಿರ್ತಾರೆ ಸ್ವಲ್ಪ ಮಕ್ಕಳನ್ನ ಅಬ್ಸರ್ವ್ ಮಾಡುವಂಥದ್ದು. ಆಮೇಲೆ ಸಾಧ್ಯವಾದಷ್ಟು ಏನು ಇವಾಗಿನ ದಿವಸ ನಾನು ಸಜೆಸ್ಟ್ ಮಾಡೋದೇನೆಂದರೆ ಇವ್ರಿಗೆ ಮಾರಲಿ ಸೈಕಾಲಜಿಕಲಿ ಅವ್ರನ್ನ ಬೂಸ್ಟ್ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಏನಾಗುತ್ತೆ, ಈ ಮಕ್ಕಳುಗಳು ಬೇರೆ ಅವ್ರ ಫ್ರೆಂಡ್ಸನ್ನು ಕೇಳಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಹೊರತು ಇಲ್ಲ ಟೀಚರ್ನ ಕೇಳೋದಿಲ್ಲ ಅಥವಾ ಮನೆಯಲ್ಲಿ ತಾಯಿನ ಕೇಳೋದಿಲ್ಲ. ಅದರಿಂದ ಸಾಧ್ಯವಾದಷ್ಟು ವಾಲಂಟಿಯರ್ ಮಾಡಿ ಅವರ ಶಾಲೆಯಲ್ಲಿ ಟೀಚರ್ಸ್ ಇರ್ಬೋದು, ಮನೆಯಲ್ಲಿ ತಾಯಿ ಇರ್ಬೋದು, ತುಂಬಾ ಅವರು ಇಂಪಾರ್ಟೆಂಟ್ ಪಾತ್ರ ಇರುತ್ತೆ ಈ ವಿಚಾರಣೆಯಲ್ಲಿ. ಅದ್ರ ಜೊತೆಗೆ ಈ ಮಕ್ಕಳುಗಳಿಗೆ ಇನ್ನೊಂದು ಏನಾಗಿದೆ ಅಂದರೆ ಇವಾಗೆಲ್ಲ ಗ್ಯಾಡ್ಜೆಟ್ಸ್, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಇದೆ, ಗೂಗಲ್ ಮಾಡ್ತಾರೆ, ನೆಟ್ವರ್ಕ್ ಗೂಗಲ್ ನೋಡಿಬಿಟ್ಟು ಗೂಗಲ್ನಲ್ಲಿ ಏನಾಗುತ್ತೆ ಅಂದರೆ ಜನರಲ್ ಇನ್ಫಾರ್ಮೇಷನ್ ಇರುತ್ತೆ. ಆ ಇರೋ ಇನ್ಫಾರ್ಮೇಷನ್ ಎಲ್ಲ ಆ ವ್ಯಕ್ತಿಗೆ ಸಂಬಂಧಪಟ್ಟಿರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಅದನ್ನು ಯಾವ ರೀತಿ ಅವರು ತೊಗೊಳ್ತಾರೆ ಅಂತ ಗೊತ್ತಿಲ್ಲ. ಅದ್ರ ಬದಲು ಶಾಲೆನಲ್ಲೂ ಅಷ್ಟೇ ತಿಂಗಳಿಗೊಮ್ಮೆನಾದರೂ ಒಂದು ಸೈಕ್ಯಾಟ್ರಿಸ್ಟನ್ನ ಕರೆಸಿ ಅವರಿಗೆ ಒಂದು ಮಾರಲ್ ಎಜುಕೇಷನ್ ಮಾಡುವಂಥದ್ದು, ಒಂದು ಅವೇರ್ನೆಸ್ ಕೊಡುವಂಥದ್ದು ಮಾಡಬೇಕಾಗತ್ತೆ. ಗೈನಕಾಲಜಿಸ್ಟನ್ನು ಶಾಲೆಗಳಲ್ಲಿ ವಿಸಿಟ್ ಮಾಡಿ ಬೇಸಿಕ್ ಇನ್ಫಾರ್ಮೇಷನ್, ಮೆನ್ಸ್ಟ್ರುಯೇಷನ್ ಅಂದರೆ ಏನು, ಅದರಿಂದ ಆಗುವಂಥ ಒಳ್ಳೆಯದೇನು ಕೆಟ್ಟದೇನಿದೆ, ಅದು ಆಗೋದ್ರಿಂದ ತೊಂದರೆ ಏನಿಲ್ಲ, ಯಾವಾಗ ಡಾಕ್ಟ್ರನ್ನ ಭೇಟಿ ಮಾಡಬೇಕು, ಈ ಒಂದು ಮಾಹಿತಿನ ಮಕ್ಳುಗಳಿಗೂ ಕೊಡುವಂಥ ಒಂದು ಪ್ರಯತ್ನ ಆದರೆ ಬಹುಶಃ ಇದೇನು ದೊಡ್ಡ ಸಮಸ್ಯೆ ಆಗಬಾರ್ದು. ಓಕೆ ಡಾಕ್ಟರ್, ಈ ಮುಟ್ಟಿನ ಸಂದರ್ಭದಲ್ಲಿ ಮಹಿಳೆಯರ ದೇಹದಲ್ಲಿ ಆಗುವಂಥ ಬದಲಾವಣೆಗಳು ಮತ್ತು ಅವರು ಇಮೋಷ್ನಲಿ ಯಾಕಷ್ಟು ವೀಕ್ ಆಗ್ತಾರೆ, ಆ ಟೈಮಲ್ಲಿ ಅವ್ರನ್ನ ಹೇಗೆ ಟ್ರೀಟ್ ಮಾಡಬೇಕಾಗತ್ತೆ, ರೆಸ್ಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಜೊತೆಗೆ ಸಾಕಷ್ಟು ಉತ್ತಮವಾದಂಥ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಮಹಿಳೆಯರಲ್ಲಿ ಮುಟ್ಟಿನ ಸಂದರ್ಭದಲ್ಲಿ ಅವರ ಮೇಲೆ ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ಯಾವ ರೀತಿ ಒಂದು ಪರಿಣಾಮಗಳಾಗುತ್ತೆ, ಆ ಟೈಮಲ್ಲಿ ನಾವು ತೆಗೆದುಕೊಳ್ಬೇಕಾದಂಥ ಒಂದಷ್ಟು ಮುಂಜಾಗ್ರತಾ ಕ್ರಮಗಳ ಜೊತೆಗೆ ಆರೈಕೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೊಂದು ಅನಾರೋಗ್ಯ ಸಮಸ್ಯೆ ಹಾಗೆ ಅದರ ಪರಿಹಾರದ ಜೊತೆಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.